ಹಾಯ್ ಫ್ರೆಂಡ್ಸ್, ನಿಮಗೋಸ್ಕರ ಮತ್ತೊಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಐ ಹೋಪ್ ವಿಡಿಯೋನ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬರೀ ನಿಮ್ಮ ಫೋಟೋನ ಆ್ಯಡ್ ಮಾಡಿದ್ರೆ ಸಾಕು. ಈ ಥರ 3D ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಹೇಗೆ ಅಂತ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡೋದನ್ನೇ ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋ ಮಾಡುವುದಕ್ಕೆ ನಿಮ್ಮ ಹತ್ರ ಇರಬೇಕಾದ ಮಟೀರಿಯಲ್ಗಳೇನೆಂದರೆ, ಮೊದಲು ನಿಮ್ಮ ಹತ್ರ ಅಲೈಟ್ ಮೋಷನ್ ಅನ್ನೋ ಅಪ್ಲಿಕೇಶನ್ ಇರಬೇಕು. ಎರಡನೇದು ಪ್ರಾಜೆಕ್ಟ್ XML ಫೈಲ್. ಇದನ್ನ ನಾನು ನಿಮಗೆ ಕೊಡ್ತೀನಿ. ನೀವು ಇದನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಹೇಗೆ ಅಂತ ಮುಂದೆ ಹೇಳ್ತೀನಿ. ಮೂರನೇದು ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ. ಬರೀ ಒಂದೇ ಕ್ಲಿಕ್ ಅಲ್ಲಿ ನಿಮ್ಮ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬಹುದು. ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಟೆಂಪ್ಲೇಟ್ ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ XML ಫೈಲ್ ಅಂತ ಇರುತ್ತೆ. ನಾನು ಕೊಡೋ XML ಫೈಲ್ ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಫೈಲ್ ಈ ತರ ಓಪನ್ ಆಗುತ್ತೆ. ಪ್ಲೇ ಮಾಡಿ ನೋಡಿದ್ರೆ ಈ ತರ ಪ್ಲೇ ಆಗುತ್ತೆ. ಇದನ್ನ ಸರಿ ಮಾಡೋದಕ್ಕೆ ಲಾಸ್ಟ್ ಅಲ್ಲಿ ಈ ತರದೊಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಕ್ಯಾಮ್ರಾ ಅನ್ನೋ ಆಪ್ಷನ್ ಆಫ್ ಆಗಿರುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಪ್ಲೇ ಮಾಡಿ ನೋಡಿದ್ರೆ ಸರಿಯಾಗಿ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಫೋಟೋನ ಚೇಂಜಸ್ ಮಾಡಬೇಕಾಗುತ್ತೆ. ಮುಂದೆ ಹೋದ್ರೆ ಒಂದು ಲೇಯರ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವ ಫೋಟೋನ ಆಡ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಫೋಟೋನ ಚೇಂಜಸ್ ಮಾಡೋದಕ್ಕೆ ಮೇಲ್ಗಡೆ ಫಸ್ಟ್ ಲೇಯರ್ ಸಿಗುತ್ತೆ. ಸೇಮ್ ಅದೇ ತರ ಕಲರ್ ಅಂಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಆಡ್ ಮಾಡಿದ್ರೆ ಸಾಕು. ಈ ತರ 3D ವಿಡಿಯೋನ ಕ್ರಿಯೇಟ್ ಆಗುತ್ತೆ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿ, ರಿಪ್ಲೈ ಮಾಡ್ತೀನಿ.
ವಿಡಿಯೋನ ಸೇವ್ ಮಾಡೋದಕ್ಕೆ ಮೇಲ್ಗಡೆ ಎಕ್ಸ್ಪರ್ಟ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಎಕ್ಸ್ಪರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನಿಮ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. XML ಫೈಲ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ನ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ರೆ ಅಂದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ.